ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವರು ಬಿಡದಿಯಲ್ಲಿ ಸರ್ ತಾವು ರೈತರ ಪರ ನಿಂತ್ರಿ ಸರ್. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಸರ್, ನಿಮ್ಮದು ಪ್ರಾದೇಶಿಕ ಪಕ್ಷ, ಪ್ರತಿಯೊಬ್ಬ ಕನ್ನಡಿಗನ ಆತ್ಮಗೌರವವನ್ನು ರಕ್ಷಿಸೋದು ಒಂದು ಪ್ರಾದೇಶಿಕ ಪಕ್ಷವಾಗಿ ಜಾತ್ಯತೀತ ಜನತಾದಳದ ಆದ್ಯ ಕರ್ತವ್ಯ ಅನ್ನುವಂತಹ ಬಲವಾದ ದೃಢವಾದ ನಂಬಿಕೆ ನಮ್ಮದು ಸರ್. ನಾವು ಅದು ಕುಮಾರಸ್ವಾಮಿ ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಯಾಕೆಂದರೆ ಪ್ರಾದೇಶಿಕ ಪಕ್ಷ, ತೆನೆ ಹೊತ್ತ ಮಹಿಳೆ. ಸೊ ಅಂತಹ ಮಹಿಳೆಯರು ಇವತ್ತು ಬೀದಿಗೆ ಬಿದ್ದರು. ನಿಮ್ಮ JDS ಪಾರ್ಟಿಯವರು ಅವ್ರ ಪರವಾಗಿ ಒಂದು ಧ್ವನಿ ಎತ್ತಿಲ್ವಲ್ಲ ಸರ್, ಯಾಕೆ ಸರ್? ಬೆಂಗಳೂರು ಸುರಕ್ಷಿತವಾಗಿರಬೇಕು, ಸುಂದರವಾಗಿರಬೇಕು. ನೀವು ಸಹ ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಬೆಳೆಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ವ್ಯವಸ್ಥಿತ ರೀತಿಯಲ್ಲಿ ರಾತ್ರೋರಾತ್ರಿ ದೆಹಲಿಯಿಂದ ಬಂದಂತ ಕೃಷ್ಣ ಬೈರೇಗೌಡರು ಬೆಳಿಗ್ಗೆ ವರ್ಚುವಲ್ ಮೀಟಿಂಗ್ ಅನ್ನ ಮಾಡಿ ಯಾರು ಬೆಂಗಳೂರಿನಲ್ಲಿ ಇದೇ 3 ತಿಂಗಳಿಂದ ಇದೇ ಕಾಂಗ್ರೆಸ್ ಪಕ್ಷ ಒಂದು ಟ್ವಿಟರ್ ಮಾಡಿತ್ತು, ಏನಂತ, ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಳಕಾದ ಕಾಂಗ್ರೆಸ್. ಆ ಟ್ವಿಟರ್ ಅನ್ನ ಇದೇ ಅಧ್ಯಕ್ಷರು ರೀಟ್ವೀಟ್ ಮಾಡಿದ್ದಾರೆ. ಯಾರು ಇಲ್ಲಿ ನಿಂತಿರೋರು ನಂಬರ್ 1. ಇವತ್ತೇನು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತಾ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಳಕಾಗಿದೆಯಾ ಅದನ್ನ ಅವ್ರ ಹತ್ರ ಕೇಳಿ. ದ ಸೆಕೆಂಡ್ ಪಾರ್ಟ್, ನೀವ್ ಹೇಳಿದ್ರಿ ಮಹೇಶ್ ಗೌಡ್ರೆ, ಇವತ್ತು ಕುಮಾರಸ್ವಾಮಿ ಅವ್ರು ಏನಾದ್ರೂ ಇದ್ರ ಬಗ್ಗೆ ಮಾತನಾಡಿದ್ದೀರಾ ಅಂತ. ಫ್ರೀಡಂ ಪಾರ್ಕ್ ಅಲ್ಲಿ ಇದೇ ಬೀದಿ ಬದಿ ವ್ಯಾಪಾರಿಗಳು ಹೋರಾಟವನ್ನ ಮಾಡೋದಕ್ಕೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಹೇಳ್ತು, ಮಾಧ್ಯಮ ಗೋಷ್ಠಿಯನ್ನ ಕರೆದು, ಯಾರ ಮುಂದೆ, ಇದೇ ರಂಗಸ್ವಾಮಿ ಅವರನ್ನ ಕರೆದು, ಏನಂತ, ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಸ್ಟ್ರೈಕಿಗೆ ಏನ್ ಕೂತಿದ್ದಾರೆ, ಇದು ವ್ಯವಸ್ಥಿತ JDS BJPಯ ಸಂಚು, ಅದರಲ್ಲಿ ನೀವು ಯಾರು ಭಾಗಿಯಾಗಬೇಡಿ ಅಂತ ಹೇಳಿದ್ದು ಕುಮಾರಸ್ವಾಮಿ ಅಲ್ಲ, ಕಾಂಗ್ರೆಸ್ ಪಕ್ಷ. ಇವ್ರ ಹೆಸರನ್ನ ಮೆನ್ಷನ್ ಮಾಡಿದೆ, ರಂಗನಾಥ್ ಸ್ವಾಮಿ ಅವರ ಹೆಸರನ್ನ ನಾನು ನೋಡಿದ್ದೀನಿ, ನನ್ನ ಹತ್ರ ಸಾಕ್ಷಿ ಇದೆ. ಎರಡನೇದು. ಮೂರನೇದು, ಬೀದಿ ಬದಿ ವ್ಯಾಪಾರಿಗಳನ್ನ ಕುಮಾರಸ್ವಾಮಿ ಅವರು ಕರೆದಿ ನಮ್ಗೆ ಹೇಳ್ತಾರೆ, 48% ಹೆಣ್ಣು ಮಕ್ಕಳು ಬೀದಿ ಬದಿ ವ್ಯಾಪಾರಿಗಳು, 48%. 74% ಬೀದಿ ಬದಿ ವ್ಯಾಪಾರಿಗಳು ಬೆಳಗಿಂದ ಸಂಜೆ ವ್ಯಾಪಾರ ಮಾಡಿದ್ರೆ ಅವ್ರು ಹೊಟ್ಟೆಗಿಟ್ಟು, ಇಲ್ಲ ಅಂತ ಹೇಳಿದ್ರೆ ತಣ್ಣೀರ್ ಬಟ್ಟೆ. ಇದೇಳು ನಾವು ಅದಕ್ಕೋಸ್ಕರ ಇದೇ ಪರಮೇಶ್ವರ್ ಅವರನ್ನ ಕರ್ಕೊಂಡು ಜೊತೆ ಸರ್ಕಾರ ಮಾಡಿದಾಗ 10,000 ರೂಪಾಯಿನ ಬಡವರ ಬಂಧು ಅಂತ ಯೋಜನೆಯನ್ನ ಮಾಡಿ ಯಶವಂತಪುರದಲ್ಲಿ ಕೊಟ್ಟಿದ್ದು ನಾವು, ಅವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಮಾಡಿದ್ದು. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತೇನಾದ್ರೂ ಬೀದಿ ಬದಿ ವ್ಯಾಪಾರಿಗಳನ್ನ ಹೇಳ್ತಾರೆ ಕೃಷ್ಣ ಬೈರೇಗೌಡರು ಏನಂತ, ಇವರನ್ನ ಸ್ಥಳಾಂತರ ಮಾಡಬೇಡಿ, ತೆರವುಗೊಳಿಸಿ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ತೆರವು ಸ್ಥಳಾಂತರ? ಕೃಷ್ಣ ಬೈರೇಗೌಡ್ರೆ, ನೀವು ತೆರವುಗೊಳಿಸಿದ್ರೆ ಎಲ್ಲಿಗೆ ಸ್ಥಳಾಂತರ ಮಾಡ್ತೀರಾ? ಇವರನ್ನ ತೆರವುಗೊಳಿಸಿ ಅಂತ ಹೇಳಿದ್ದೀರಾ BBMP ಅವ್ರಿಗೆ, ಎಲ್ಲಿಗೆ ಸ್ಥಳಾಂತರ ಮಾಡ್ತೀರಾ? ಆಯ್ತು, ನೀವು ಸ್ಥಳಾಂತರ ಮಾಡಬೇಕಾದ್ರೆ ವ್ಯವಸ್ಥಿತವಾದಂಥ ಮಾರುಕಟ್ಟೆಗಳನ್ನ ಮಾಡಿದ್ದೀರಾ, ವ್ಯವಸ್ಥಿತವಾದಂಥ ರಸ್ತೆಗಳನ್ನ ಮಾಡಿದ್ದೀರಾ, ಆ ರಸ್ತೆ ಡೆವಲಪ್ಮೆಂಟ್ ಆಗಿದೆಯಾ? ಈ ರಸ್ತೆ ಹಾಳಾಗೋಯ್ತು, ಆಯ್ತು, ಓಕೆ ಫೈನ್. ನನ್ನ ಸಹೋದರಿಯರು, ನನ್ನ ಬೀದಿ ವ್ಯಾಪಾರಿಗಳು ಇವತ್ತು ಹೊರಗಡೆ ಬಂದ್ರು, ಈ ಸ್ಥಳಕ್ಕೆ ನೀವು ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀರಾ? ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ? ಸ್ಥಳಾಂತರ ಆದ್ಮೇಲೆ 400 ಕಿಲೋಮೀಟರ್ಗಳನ್ನ ನಾವು ಸ್ಥಳಾಂತರ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ದೀರಲ್ಲ, ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀರಾ? ನೀ 2,000 ಕೋಟಿ ರೂಪಾಯಿನ ಒಂದು ವಾರಗಳಿಂದ ಹೇಳ್ತೀರಾ. ಕಾಂಗ್ರೆಸ್ MLAಗಳು ಇರೋ ಕ್ಷೇತ್ರಕ್ಕೆ 100 ಕೋಟಿ, BJP ಇರೋ MLAಗಳಿಗೆ 40 ಕೋಟಿ. 40 ಕೋಟಿಗಳಲ್ಲಿ BJP ಇರೋ MLAಗಳು ಮಲ್ಲೇಶ್ವರಮಲ್ಲಿ, ಸದಾಶಿವನಗರದಲ್ಲಿ, ರಾಜಾಜಿನಗರದಲ್ಲಿ, ಜಯನಗರದಲ್ಲಿ ಹೋಗ್ಬಿಟ್ಟು 40 ಕೋಟಿ ಇಟ್ಕೊಂಡು ಇವರಿಗೆ ವಿಶೇಷವಾದಂಥ ಸವಲತ್ತುಗಳನ್ನ ಕಲ್ಪಿಸೋದಕ್ಕಾಗುತ್ತಾ? ನೀವು ಮಾಡಿ, ಅಪ್ರಿಶಿಯೇಟ್. ನೀವು ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಓಕೆನಾ? ನೀವು ಮಾಡಿ, ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ಕೃಷ್ಣ ಬೈರೇಗೌಡ್ರೆ, ಇದೇ ನಿಮ್ಮ ಚಾನೆಲ್ ಅಲ್ಲಿ ಕೃಷ್ಣ ಬೈರೇಗೌಡ್ರನ್ನ ಒಪ್ಕೊಂಡಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೂ ಇಸ್ ದ ಗ್ರೇಟರ್ ಪರ್ಸನ್ ಇನ್ ಅವರ್ ಸ್ಟೇಟ್ ಅಂದಾಗ, ಎಸ್, ಕೃಷ್ಣ ಬೈರೇಗೌಡರು ಇದೆಲ್ಲಾದ್ರೂ ಸಹ ನೀವು ಗೊತ್ತಿಲ್ವಾ? ಯಾಕೆ ಏನದು ಅಂದ್ರೆ, ಈಗ ಕೃಷ್ಣ ಬೈರೇಗೌಡರಿಗೆ ಏನು ಬಡವ್ರ ಕಂಡ್ರೆ ಏನು, ಅವರು ಫಾರಿನ್ ಅಲ್ಲಿ ಓದ್ ಬಂದ ಮಾತ್ರಕ್ಕೆ ಅವರು ಶ್ರೀಮಂತರ ಪರ, ಅವರು ತುಂಬಾ ದೊಡ್ಡವ್ರ ಪರ ಅಂತ ಅಲ್ಲ. ಅವ್ರಿಗೂ ಕೂಡ ನಿಜವಾಗಲೂ ಒಂದು ಬಡವರ ಪರವಾದಂತಹ ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅವ್ರು ಮಾಡ್ತಾ ಇರುವಂತಹ ಕಾರ್ಯ ನೋಡಿದ್ರೆ ನಮಗೂ ಅರ್ಥ ಆಗುತ್ತೆ. ಬಟ್ ಯಾವುದೇ ವ್ಯವಸ್ಥಿತವಾದಂತಹ ಮುಂಜಾಗ್ರತೆ ಅಥವಾ ವ್ಯವಸ್ಥಿತವಾದಂತಹ ಪರ್ಯಾಯ ಸೌಕರ್ಯಗಳನ್ನು ಕಲ್ಪಿಸದನೆ ಸರ್ ಇದ್ದಕ್ಕಿದ್ದಂತೆ ತೆರವು ಮಾಡೋದಿದೆಯಲ್ಲ, ಇದರ ಹಿಂದೆ ಏನಿದೆ? ಹೋದ ಬಾರಿ ಕೃಷ್ಣ ಬೈರೇಗೌಡರು ಬರೋದಕ್ಕೂ ಮೊದಲೇ ಬೆಂಗಳೂರಿನ ಉಸ್ತುವಾರಿಗಳು, ಬೆಂಗಳೂರಿನ ಡೆವಲಪ್ಮೆಂಟ್ ಮಿನಿಸ್ಟರ್, ಈಗಿನ ಮುಖ್ಯಮಂತ್ರಿಗಳು, ಅವತ್ತು ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ಲಿಲ್ವಾ? ಇವತ್ತು ಇದನ್ನ ಡೆವಲಪ್ಮೆಂಟ್ ಮಾಡಬೇಕು, ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾದ್ರೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಲಿಲ್ವಾ? ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅವತ್ತು ಬಂದ್ರಿ, ಎಲ್ಲಿಗೆ? ನಾನು ಟನಲ್ ರೋಡ್ ಮಾಡಬೇಕು, ಬೆಂಗಳೂರಿನಲ್ಲಿ 1,000 ರೂಪಾಯಿ ಕಲೆಕ್ಷನ್ ಮಾಡಬೇಕು, ಜನಗಳ ಒಂದು ಇದನ್ನು ತೆರವುಗೊಳಿಸಬೇಕು ಅಂತ ಅವತ್ತು ನೀವು ಬಂದ್ರಿ ಲಾಲ್ಬಾಗಿಂದ ಹೆಬ್ಬಾಳದವರೆಗೆ. ಇವತ್ತು ಬರ್ತಾ ಇದ್ದೀರಾ, ಅವತ್ತು ಯಾಕೆ ಬರಲಿಲ್ಲ ಬೀದಿ ಬದಿ ವ್ಯಾಪಾರಿಗಳು ನೋಡೋದಕ್ಕೆ? ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಓಟ್ ಬೇಡವಾ ನಿಮ್ಗೆ?
BBMP GB ಆಯ್ತಪ್ಪ, ದೊಡ್ಡದು ಏನು ಎಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಎಲ್ಲ ಇದರಲ್ಲಿ ಏನು ಪಂಚಾಯಿತಿಗಳಲ್ಲಿ ಏನಂತ ಸುಪ್ರೀಂ ಕೋರ್ಟ್ ಆದೇಶ ಅದನ್ನು ಉಲ್ಲಂಘನೆ ಮಾಡೋದಕ್ಕಾಗೋದಿಲ್ಲ. ಕೃಷ್ಣ ಬೈರೇಗೌಡ ಸಾಹೇಬ್ರೆ 10 ಬಾರಿ ಉಗ್ದಿದೆ GB ಎಲೆಕ್ಷನ್ ಮಾಡಿ ಅಂತ, ಮಾಡಿದೀರಾ? ಅದು ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಅಲ್ವಾ? ವೆರಿ ಗುಡ್ ಪಾಯಿಂಟ್. ಅದು ಉಲ್ಲಂಘನೆ ಅಲ್ವಾ? ಬೀದಿ ಬದಿ ವ್ಯಾಪಾರಿಗಳು ಬಡವರದು ಏನು ಇವರಿಂದ ನೂರಾರು ಮುಗ್ಧ ಜನರ ಜೀವ ಹೋಗಿದೆ ಅಂತೆ, ಇವ್ರ ಜೀವ ಇವತ್ತು ಹಸುವೆಲ್ ಹೋಗ್ತಾ ಇಲ್ವಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಆಗೋಯ್ತಾ? ಓಕೆ, ಇವತ್ತು ರಾಜ್ಯ ಗುಂಡಿಗಳನ್ನ ಮುಚ್ಚಿ ಅಂತ ಮುಖಕ್ಕೆ ಕೊಡ ತಪ್ರಾಕಿ ಹಾಕಿದ್ರೆ ಏನ್ ಗುಂಡಿ ಮುಚ್ಚಿದ್ರಾ? ಈಗ ನೋಡಿ ಮೇಡಮ್, ಆಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿಂದ ಒಂದು 100-200 ಜನದು ಜೀವ ಹೋಗಿರ್ಬೋದು. ಮಮ್ಮಲ ಮರಗಣ ಅದನ್ನು ಇವ್ರಿಗೂ ಹೇಳೋಣ, ತಿಳಿಸಿ ಹೇಳಿ, ಅವಕಾಶ ಕೊಡಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? 100 ದಿನಗಳ ಅವಕಾಶ ಕೊಡಿ, ಇವ್ರಿಗೆ ವಿಶೇಷವಾದಂತ ಸೌಲಭ್ಯಗಳನ್ನು ಕೊಡಿ, ಏಕಾಏಕಿ ದಾಳಿ ಮಾಡಬೇಡಿ. ಬಡವ್ರ ಮಕ್ಳು ಇರ್ತಾರೆ, ಹೆಣ್ಣು ಮಕ್ಕಳು ಪಕ್ಕದಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಓದ್ತಾ ಕೂತಿರ್ತಾರೆ. ಸರ್ ಇಲ್ಲೇ ನಮ್ಮ ಆಫೀಸ್ ಕೆಳಗಡೆ ಸರ್ ಬಾಳೆಹಣ್ಣು ಮಾರ್ತಾರೆ, ಒಂದು ತಳ್ಳೋ ಗಾಡಿಯಲ್ಲಿ ಬಾಳೆಹಣ್ಣು ಮಾರ್ತಾರೆ. 3 ಮಕ್ಕಳೇನ ಇರ್ಬೋದು ಸರ್, ರಾತ್ರಿ 11 ಗಂಟೆ ಆದರೂ ಅಲ್ಲೇ ಕುತ್ಕೊಂಡು ಊಟ ಮಾಡ್ತವೆ, ಅಲ್ಲೇ ಓದ್ತವೆ, ಅಲ್ಲೇ ಇರ್ತವೆ ಸರ್. ಎಷ್ಟು ಹೊಟ್ಟೆ ಅವ್ರಿಗೆ ಇತ್ತು ಗೊತ್ತಾ ನನಗೆ. ಅಯ್ಯೋ ಪಾಪ, ನಮಗೆ ದೇವರೇ ಒಳ್ಳೆ ಬದುಕನ್ನು ಕೊಟ್ಟಿದ್ರು, ಇವ್ರಿಗೂ ಒಳ್ಳೆ ಬದುಕು ಕೊಡಿ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಸರ್ ಆ ಮಕ್ಕಳಿಗೋಸ್ಕರ. ಕೃಷ್ಣ ಬೈರೇಗೌಡ್ರನ್ನ ನೀವು ಪ್ರಶ್ನೆ ಮಾಡಿದ್ರಿ, ಮಾಧ್ಯಮದವರು ನನ್ನೇ ಪ್ರಶ್ನೆ ಮಾಡಿದ್ರಿ, ಏನಂತ? ಏನ್ ಸರ್ ನಿಮ್ಗೆ ಈ ಪ್ರಶ್ನೆ ಕೇಳಿದ್ರಿ, ನೀವು ಈಗ ಹೇಳ್ತೀರಲ್ರಿ, ನಿಮ್ಗೆ ಅರ್ಥ ಆಗಲ್ವೇನ್ರಿ ಮಾಧ್ಯಮದವ್ರಿಗೆ? ಇದನ್ನೇ ಹೇಳ್ತಿದ್ದೀರಾ ನೀವು. ನಾನು ಹಾಗಾದ್ರೆ ಬೆಂಗಳೂರು ಉದ್ಧಾರ ಮಾಡೋದು ಬೇಡವಾ? ಬೆಂಗಳೂರು ಡೆವಲಪ್ಮೆಂಟ್ ಮಾಡೋದು ಬೇಡವಾ? ಮಾಡಿ ಸರ್. ಎಷ್ಟು ಮರಗಳು ಇವತ್ತು ಉಂಟೋಗ್ತಾ ಇದೆ ನಗರಗಳಲ್ಲಿ, ಅಲ್ಲಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ. ರಾಜ ಕಾಲುವೆ ತೆರವು ಒತ್ತುವರಿ ಮಾಡಿ. ಯಾರು BSNL ಕಂಪನಿಗಳು, ರಿಲಯನ್ಸ್ ಕಂಪನಿಗಳು ಕೇಬಲ್ ಇಂದ ಸಾಯ್ತಾವ್ರಲ್ಲ, ತೆರವು ಮಾಡಿ, ಪ್ಯಾಚ್ ಅಪ್ ಹಾಕಿ, ಟಾರೋಡ್ ಮಾಡಿ. ಟ್ರಾನ್ಸ್ಫಾರ್ಮರ್ಸ್ ಹಾಕಿರ್ತಾರಲ್ಲ ಸರ್ ಫುಟ್ಪಾತ್ ಮೇಲೆ, ಎಷ್ಟೊಂದು ಬೇಕು ನಿಮ್ಗೆ? ಅಪ್ಪಿ ತಪ್ಪಿ ಹೋಗಿದ್ರೆ ತಲೆ ಹೊಡ್ಕೊಂಡು ಸಾಯ್ಬೇಕು. ಆಫೀಸ್ ಪಕ್ಕದಲ್ಲಿ ಮಾರ್ಕೆಟ್ ಇದೆ, ಒಳಗಡೆ ಹೋದ್ರೆ ಮುಖ ಹಾಕಕ್ಕಾಗುತ್ತಾ? ಮಾರ್ಕೆಟ್, ಸಿಟಿ ಮಾರ್ಕೆಟ್ ಅಲ್ಲಿ ಒಳಗಡೆ ಹೋದ್ರೆ ಮುಖ ಹಾಕಕ್ಕಾಗುತ್ತಾ? ಅಲ್ಲಿರ್ತಕ್ಕಂಥ ಮಾರುಕಟ್ಟೆಗಳು ದಾಸರಳ್ಳಿಗೆ ಹೋಗಿ ಮುಖ ಹಾಕಕ್ಕಾಗುತ್ತಾ? ಎಷ್ಟು ಮಾರುಕಟ್ಟೆಗಳನ್ನ ನೀವು ಮೇಲ್ದರ್ಜೆಗೆ ಏರಿಸಿದಿರಾ? ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿ, ಮತ್ತೆ ಇವೆಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಲ್ಲಿ. ಎಲ್ಲವನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳೇ ನಗರಾಭಿವೃದ್ಧಿ ಖಾತೆ ನಿಮ್ಮ ಹತ್ರ ಐತಲ್ಲ ಸರ್. ಹೊಟ್ಟೆ ತುಂಬಿದವರಿಗೆ ಹಸಿದ ಹೊಟ್ಟೆಯ ಬೇನೆ ಅರ್ಥ ಆಗಲ್ಲ ಸರ್. ದಟ್ಸ್ ಫಾರ್ ಶ್ಯೂರ್. ಐ ಆಮ್ ಸಾರಿ ಟು ಸೇ ದಿಸ್.